ಇದೇ ಫಸ್ಟ್ ಟೈಮ್ ಬಿಗ್ ಬಾಸ್ ಹಿಸ್ಟ್ರಿಲಿ ಮನೆ ಮಗಳು ಅಂತ ಒಂದು ಕಂಟೆಸ್ಟೆಂಟ್‌ಗೆ ಕರೆದು ಹಾಗೆ ಎರಡೆರಡು ಸಲ ಒಂದ್ಸಲ ಲೆಟರ್ ಕಳಿಸಿ ಇನ್ನೊಂದ್ಸಲ ವಾಯ್ಸಲ್ಲಿ ಹೇಳಿ ಆ್ಯಂಡ್ ಹಿಂದೆ ಕೂಡ ವಾಯ್ಸ್ ಹೇಳಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ. ಎಷ್ಟು ಸ್ಪೆಷಲ್ ಇದೆ ನಿಮಗೆ ಆ ಮೊಮೆಂಟ್ಸ್ ಅಂತ? ತುಂಬಾ ಸ್ಪೆಷಲ್ ಆ್ಯಂಡ್ ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಾನು ಹೇಳ್ದಾಗೆ ಅದು ಎಲಿಮಿನೇಷನ್ ಥರ ಇರಲಿಲ್ಲ. ಇಟ್ ವಾಸ್ ನಾಟ್ ಎನ್ ಎಲಿಮಿನೇಷನ್ ನನ್ನ ಪ್ರಕಾರ ಒಂದು ವಿನ್ನರ್‌ಗೆ ಎಷ್ಟು ರೆಸ್ಪೆಕ್ಟ್‌ಫುಲ್ಲಾಗಿ ಕಪ್ ಕೊಟ್ಟು ಕಳಿಸ್ತಾರೋ, ಅದಕ್ಕಿಂತ ಒಂದು ಕೈ ಮೇಲೇನೇ ಇತ್ತು ಇದು. ಮನೆ ಮಗಳು, ಬಿಗ್ ಬಾಸ್ ಮನೆ ಮಗಳು ಅಂತ ನಾನು ಕರೆಸ್ಕೊಂಡು ಆಚೆ ಬರ್ತೀನಿ. ನೀವು ಕಂಟೆಸ್ಟೆಂಟಾಗಿ ಹೊರಗಡೆ ಹೋಗ್ತಾ ಇಲ್ಲ, ಮಗಳಾಗಿ ತವರು ಮನೆನ ಬಿಟ್ಟು ನೀವು ಹೋಗ್ತಾ ಇರೋದು ಅಷ್ಟೇ ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆ ಲೆಟ್ರಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಬಿಗ್ ಬಾಸ್ ಮೆನ್ಷನ್ ಮಾಡಿರ್ತಾರೆ. ಸ್ವಲ್ಪ ಬೇಸರ ಇದ್ರೂ ಈ ಮನೆ ನಿಮ್ಮ ದುಃಖ, ನಗು, ಖುಷಿ ಎಲ್ಲದಕ್ಕೂ ಸಾಕ್ಷಿಯಾಗಿದೆ ಈ ಮನೆ. ತುಂಬ ಚೆನ್ನಾಗಿ ಆಡಿದ್ರಿ ಅಂತಲೂ ಒಂದು ಮಾತು ಹೇಳ್ತಾರೆ. ಸೊ ಈ ಒಂದು ಗಿಫ್ಟ್ ಐ ಥಿಂಕ್ ಅಲ್ಟಿಮೇಟ್ ಅಂತ ಅನಿಸುತ್ತೆ. ಯಾರಿಗೂ ಸಿಗದೇ ಇರೋವಂಥ ಗಿಫ್ಟ್ ನನಗೆ ಸಿಕ್ಕಿದೆ. ಅದನ್ನು ನಾನು ತುಂಬ ಚೆರಿಷ್ ಮಾಡ್ತೀನಿ ಥ್ರೂ ಔಟ್ ಮೈ ಲೈಫ್. ತುಂಬ ಮೆಮೊರೇಬಲ್ ಆಗಿತ್ತು. ನೀವು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಹೋಗಬಾರ್ದು, ನನಗೆ ಎಷ್ಟೊಂದು ಸಲ ಕರೆ ಬಂದಿದ್ರೂ ನಾನು ಅವಾಯ್ಡ್ ಮಾಡಿದ್ದೀನಿ ಅಂತ ಕೂಡ ನೀವು ಪ್ರಿಪ್ರೇಷನ್ ವೀಡಿಯೋಲ್ಲೇ ಹೇಳ್ಕೊಂಡಿದ್ದೀರಾ ನಿಮ್ಮ ಯೂಟ್ಯೂಬ್ಗೆ. ಸೊ ಈ ಸಲ ರಿಗ್ರೆಟ್ ಆಗ್ತಿಲ್ಲ ಅಂತ ಅನಿಸುತ್ತೆ ಪ್ರಾಬಬ್ಲಿ ಇದೆಲ್ಲ ನೋಡಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನನ್ನ ಫಸ್ಟು ಬಿಗ್ ಬಾಸ್ ಕರೆ ಬಂದಿದ್ದು ನಾನು ಓದಬೇಕಾದ್ರೆ. ನಾನು ಇನ್ನೂ ಡಿಗ್ರಿಯಲ್ಲಿದ್ದೆ. ಆ ಟೈಮಲ್ಲಿ ಮೂವೀಸ್ ಮಾಡ್ತಾ ಇದ್ದೆ. ಅಟ್ ದ ಸೇಮ್ ಟೈಮ್ ಐ ವಾಸ್ ಸ್ಟಡಿಂಗ್. ಸೊ ನನ್ನ ಸ್ಟಡೀಸು ಇದೆಲ್ಲ ಬಿಟ್ಬಿಟ್ಟು ನಾನು ಹೋಗೋಕ್ಕೆ ಚಾನ್ಸೇ ಇರಲಿಲ್ಲ. ಅದೊಂದು ಆಪರ್ಚುನಿಟಿ ಮಿಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸಲ ವೈಲ್ಡ್ ಕಾರ್ಡ್ ಎಂಟ್ರಿಗೂ ನನಗೆ ಒಂದು ಕರೆ ಬರುತ್ತೆ. ಆ ಟೈಮಲ್ಲೂ ಹೋಗೋಕ್ಕಾಗಿಲ್ಲ. ಒಂದು ಸ್ವಲ್ಪ ಭಯ ಇತ್ತು ಬಿಗ್ ಬಾಸ್ ಅಂದರೆ, ಟು ಬಿ ಆನೆಸ್ಟ್. ಬಟ್ ಆ ಭಯನೆಲ್ಲ ದಾಟ್ಕೊಂಡು ಇವಾಗ ನಾನು ಪ್ರಿಪೇರ್ ಅಂದರೆ ಆ ಭಯನ ದಾಟ್ಕೊಂಡು ಬಂದಿದ್ದೆ ನಾನು ಬಿಗ್ ಬಾಸ್ಗೆ. ದಟ್ಸ್ ಇಟ್. ಆ ಥರದ್ದು ಆ್ಯಂಡ್ ಇವಾಗ ನೀವು ಸಾಕಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಿ ಬಿಗ್ ಬಾಸ್ ಮನೆಗೂ ಹೋಗೋಕ್ಕೂ ಮುಂಚೆ. ಈಗ ಇವಾಗ ಐಶ್ವರ್ಯ ಸಿಂಧೂಗಿ ಅವರ ಎಂಟ್ರಿ ಇರುತ್ತೆ, ಅಲ್ಲಿ ಕಿಚ್ಚ ಸುದೀಪ್ ಅವ್ರು ಇರ್ತಾರೆ. ಆ ಮೊಮೆಂಟ್ ಹೆಂಗಿತ್ತು ನಿಮಗೆ? ಅಫ್ಕೋರ್ಸ್ ಕಿಚ್ಚ ಸರ್ನ ನೋಡೋದೇ ಒಂಥರ ಖುಷಿ. ನೀವು ಲಾಸ್ಟಲ್ಲಿ ಮನೆಯಿಂದ ಹೊರಗಡೆ ಬರಬೇಕಾದ್ರೂ ಕೂಡ ಮೆನ್ಷನ್ ಮಾಡ್ತೀರಾ. ಆ ಮೊಮೆಂಟ್ನು ಹೇಳಿ, ಈ ಮೊಮೆಂಟ್ನು ಹೇಳಿ. ನನಗೆ ಆ್ಯಕ್ಚುಲಿ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಧೈರ್ಯ ಬಂದಿತ್ತು. ಸುದೀಪ್ ಸರ್ ಎದುರುಗಡೆ ನಿಂತ್ಕೊಂಡು ಮಾತಾಡುವಂಥ ಒಂದು ಸ್ವಲ್ಪ ಧೈರ್ಯ ಆದರೂ ಇತ್ತು. ಬಟ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಯಾವಾಗ ಕೊಡ್ತೀನಲ್ಲ, ನನಗೆ ಮಾತೇ ಬರ್ತಾ ಇರಲಿಲ್ಲ, ಕೈಕಾಲೇ ಆಡ್ತಾ ಇರಲಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ನಾನು ಸುದೀಪ್ ಸರ್ನ ಅಷ್ಟು ಹತ್ತಿರದಿಂದ ನೋಡ್ತೀನಿ ಆ್ಯಂಡ್ ಒಂದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರ ಜೊತೆಗೆ ಮಾತಾಡ್ತೀನಿ. ಅವಾಗ ತುಂಬಾ ಭಯ ಇತ್ತು ನಿಜ ಹೇಳಬೇಕು. ಬಟ್ ಅಲ್ಲಿಂದ ಹೊರಗಡೆ ಬರ್ತಾ ಬಿಕಾಸ್ ತುಂಬ ವೀಕೆಂಡ್ಸು ಸುದೀಪ್ ಸರ್ ಜೊತೆಗೆ ಮಾತಾಡಿರ್ತೀನಿ. ಸ್ಟೇಜ್ ಮೇಲೆ ಅಲ್ಲ, ಬಟ್ ಮನೆ ಒಳಗಡೆ ಇಂಡೈರೆಕ್ಟಾಗಿ ಮಾತಾಡಿರ್ತೀನಿ. ಹೊರಗಡೆ ಬರಬೇಕಾದ್ರೆ ಒಂದಷ್ಟು ಸ್ವಲ್ಪ ಸ್ಟ್ರೆಂತ್ ಗ್ಯಾದರ್ ಮಾಡಿಕೊಂಡು ಕರೇಜಲ್ಲಿ ಮಾತಾಡಿರ್ತೀನಿ. ಹೋಗಬೇಕಾದ್ರೆ ಆ ಕರೇಜ್ ಇರಲಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.